ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವೈಸ್ ಅಪ್ ಮೋಟಿವ್ಸ್. ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ಸ್ಪರ್ಧಾತ್ಮಕ ಪರೀಕ್ಷೆಯ ಬಗ್ಗೆ ಪೇಪರ್ 3 ಕನ್ನಡ ಭಾಷಾ ಪ್ರಾವೀಣ್ಯತೆ 50 ಅಂಕಗಳಿಗೆ ಕಂಪಲ್ಸರಿ ಕಡ್ಡಾಯ ಪೇಪರ್ ಇದೆ. ಇದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋದಕ್ಕೆ ಹೋಗ್ತಾಯಿದ್ದೀನಿ. ಮಾಡಲ್ ಕ್ವಶನ್ ಪೇಪರ್ನ ನಾನೇ ಸಿದ್ಧತೆ ಮಾಡಿಕೊಂಡು ನಿಮ್ಮ ಮುಂದೆ ನಾನು ಚರ್ಚೆ ಮಾಡಲಿದ್ದೇನೆ. ಈಗಾಗಲೇ ನಾನು ಇಂಗ್ಲೀಷ್ ವಿಷಯದ ಬಗ್ಗೆ 50 ಅಂಕಗಳು ಹೇಗೆ ಮಾಡಲ್ ಕ್ವಶನ್ ಪೇಪರ್ ಇದೆ ಅಂತಕ್ಕಂಥದ್ದನ್ನು ನಾನು ನಿಮ್ಮೊಂದಿಗೆ ಚರ್ಚೆ ಮಾಡಿದ್ದೀನಿ, ಅಪ್ಲೋಡ್ ಕೂಡ ಮಾಡಿದ್ದೀನಿ. ಅದು ನೀವು ನೋಡಿರ್ಬೋದು. ನೋಡಿಲ್ಲ ಅಂದರೆ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ಲಿಂಕನ್ನು ಹಾಕ್ತೀನಿ, ನೀವು ನೋಡ್ಕೋಬೋದು. ಸೊ ಇಲ್ಲಿ ಕನ್ನಡ ಭಾಷಾ ಪ್ರಾವೀಣ್ಯತೆಗೆ ಸಂಬಂಧಪಟ್ಟಂತೆ 50 ಅಂಕಗಳಿಗೆ ಪ್ರಶ್ನೆ ಇರುತ್ತೆ ಅಂತ ಹೇಳ್ಬಿಟ್ಟು ಈಗಾಗಲೇ ನಿಮಗೆ ಗೊತ್ತಿದೆ. ಏನೇನಕ್ಕೆ ಈ 50 ಅಂಕಗಳು ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಥವಾ ಕ್ವಶನ್ ಪೇಪರ್ ಪ್ಯಾಟ್ರನ್ ಏನು ಅಂತಕ್ಕಂಥದ್ದು ಸ್ವಲ್ಪ ಬಹಳ ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ಏನಾಗಿದೆ ಕನ್ಫ್ಯೂಷನ್ ಇದ್ದೇ ಇದೆ. ಆ ಕನ್ಫ್ಯೂಷನನ್ನು ಹೋಗಲಾಡಿಸೋದಕ್ಕೆ ನಾನು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಇಲ್ಲಿ ನಾನೇ ಒಂದು ಮಾಡಲ್ ಕ್ವಶನ್ ಪೇಪರನ್ನು ನಿಮ್ಮ ಮುಂದೆ ಸಿದ್ಧತೆ ಮಾಡಿಕೊಂಡು ನಾನು ಚರ್ಚೆ ಮಾಡ್ತಾಯಿದ್ದೀನಿ. ಪ್ಯಾಸೇಜು ನಿಮಗೆ 10 ಅಂಕಗಳಿಗೆ ಕೇಳುವಂಥ ಸಾಧ್ಯತೆ ಇದೆ. ಅದೇ ಥರ ವ್ಯಾಕರಣ ಅಂತ ಹೇಳಿದ್ರೆ ಗ್ರಾಮರ್, ಕನ್ನಡ ಗ್ರಾಮರ್ ನಿಮಗೆ 15 ಅಂಕಗಳಿಗೆ ಕೇಳುವಂಥ ಸಾಧ್ಯತೆ ಇದೆ. ಶಬ್ದಕೋಶ ಅಂತೇನು ಹೇಳ್ತೀವಿ, ಕನ್ನಡದಲ್ಲಿ ವೊಕ್ಯಾಬ್ಲರಿ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ, ಅದು 10 ಅಂಕಗಳಿಗೆ ಕೇಳೋ ಸಾಧ್ಯತೆ ಇದೆ. ಅದೇ ಥರ ರೈಟಿಂಗ್ ಸ್ಕಿಲ್ಸ್, ಬರವಣಿಗೆ ಅಂತಕ್ಕಂಥದ್ದನ್ನು ರೈಟಿಂಗ್ ಸ್ಕಿಲ್ಸ್ ಇದು ಏನಿದೆ ಇದು 15 ಅಂಕಗಳಿಗೆ ಕೇಳುವಂಥ ಸಾಧ್ಯತೆ ಇದೆ. ಟೋಟಲ್ 50 ಅಂಕಗಳಿಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ. ಸೊ ಹೇಗಿರುತ್ತೆ ಈ ಪ್ರಶ್ನೆ ಪತ್ರಿಕೆ ಅಂತಕ್ಕಂಥದ್ದನ್ನು ನಾನು ನಿಮ್ಮೊಂದಿಗೆ ಚರ್ಚೆ ಮಾಡ್ತಾ ಹೋಗ್ತೀನಿ. ನೋಡಿ, ನಾನು ಹೇಳ್ದಂಗೆ ಓದು ಗ್ರಹಿಕೆ ಅಂತಕ್ಕಂಥದ್ದು ಮೊದಲು. ಇದು ಪ್ಯಾಸೇಜ್ಗೆ ಸಂಬಂಧಪಟ್ಟಿದ್ದು ಗದ್ಯ ಭಾಗ ಅಂತ ಬರುತ್ತೆ. ಇದು ಕನ್ನಡ ಮೀಡಿಯಮಿಂದ ಬಂದಿರತಕ್ಕಂಥವ್ರಿಗೆ ಕನ್ನಡ ಏನಾಗುತ್ತೆ ಭಾಳ ಸುಲಭ ಆಗುತ್ತೆ. ಇಂಗ್ಲೀಷ್ ಮೀಡಿಯಮ್ ಅವ್ರಿಗೆ ಸ್ವಲ್ಪ ಕನ್ನಡ ಏನಾಗುತ್ತೆ ಕಷ್ಟ ಆಗುತ್ತೆ. ಆದರೂ ಕೂಡ ಇಂಗ್ಲೀಷ್ಗೆ ಕಂಪೇರ್ ಮಾಡಿಕೊಂಡ್ರೆ ಕನ್ನಡ ಸುಲಭ ಅನಿಸಿದ್ರೂ ಕೂಡ ಕೆಲವು ಸತಿ ಏನಾಗುತ್ತೆ ನಮಗೆ ಕನ್ನಡನೂ ಕೂಡ ಸ್ವಲ್ಪ ಕಾಟ ಕೊಟ್ಬಿಡುತ್ತೆ. ಅದಕ್ಕೆ ಇಂತಹ ಒಂದು ವಿಡಿಯೋಗಳನ್ನು ನೀವು ನೋಡ್ತಾ ಇದ್ದರೆ ಏನಾಗುತ್ತೆ ನೀವು ಮಾಡುವಂಥ ತಪ್ಪುಗಳ ಒಂದು ಸಂಖ್ಯೆ ಏನಾಗುತ್ತೆ ಕಡಿಮೆ ಆಗುತ್ತೆ. ಓದು ಗ್ರಹಿಕೆ 10 ಅಂಕಗಳು ಅಂತ ಇದೆ. ಇಲ್ಲಿ ಗದ್ಯ ಭಾಗವನ್ನು ಕೊಟ್ಟಿರ್ತವೆ, ಒಂದು ಪ್ಯಾಸೇಜನ್ನು ಕೊಟ್ಟಿರ್ತವೆ, ಕೆಳಗೆ ಪ್ರಶ್ನೆಗಳಿರುತ್ತೆ. 5 ಪ್ರಶ್ನೆಗಳು 10 ಅಂಕಗಳಿಗೆ ಈ ಒಂದು ಪ್ಯಾಸೇಜನ್ನು ನೀಡಲಾಗಿರುತ್ತೆ. ಇಲ್ಲಿ ನೀವೇನು ಮಾಡಬೇಕು, ಒಂದು ಸತಿ ಅಥವಾ 2 ಸತಿ ಈ ಪ್ಯಾಸೇಜನ್ನು ಓದಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಡಿ. ಕನ್ನಡ ಮೀಡಿಯಮಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಭಾಳ ಸುಲಭವಾಗಿ ಏನಾಗುತ್ತೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂದರೂ ಕೂಡ ಸಮಸ್ಯೆ ಇಲ್ಲ. ನಾನು ಇಂಗ್ಲೀಷಲ್ಲಿ ಹೇಳ್ದಂಗೆ ಇಲ್ಲೂ ಕೂಡ ಸ್ಕ್ಯಾನಿಂಗ್ ಟೆಕ್ನಿಕನ್ನು ಬಳಸ್ಕೊಂಡು ನಾವೇನು ಮಾಡ್ಬೋದು, ಆ ಪ್ಯಾಸೇಜಲ್ಲಿ ಇರ್ತಕ್ಕಂಥ ಆನ್ಸರನ್ನು ನಾವೇನು ಮಾಡ್ಬೋದು ಫೈಂಡ್ ಔಟ್ ಮಾಡ್ಬೋದು. ಇಲ್ಲಿ ಪ್ರಶ್ನೆ ನೋಡಿ, ನಾನು ಈ ಪ್ಯಾಸೇಜ್ ಓದಿದ್ದೀನಿ ಅಂತ ಇಟ್ಕೊಳ್ಳೋಣ, ಅದು ನನಗೆ ಅಂಡರ್ಸ್ಟ್ಯಾಂಡ್ ಆಗಿಲ್ಲ. ಆದರೂ ಕೂಡ ನಾನು ಏನು ಮಾಡಬೇಕು, ಇದಕ್ಕೆ ಆನ್ಸರನ್ನು ಮಾಡಬೇಕು ಅಂತ ಹೇಳಿದ್ರೆ ನಾನು ಹೇಗೆ ಮಾಡ್ತೀನಿ ನೋಡ್ಕೊಳ್ಳಿ. ಸ್ಕ್ಯಾನಿಂಗ್ ಟೆಕ್ನಿಕನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ಶಿಕ್ಷಣವನ್ನು ಯಾವ ಸಾಧನವೆಂದು ಹೇಳಲಾಗಿದೆ. ಇಲ್ಲಿ ನೋಡಿ, ಸಾಧನ ಅಂತಕ್ಕಂಥದ್ದು ಮತ್ತು ಶಿಕ್ಷಣ ಅಂತಕ್ಕಂಥದ್ದನ್ನು ನಾನು 2 ಪದಗಳನ್ನು ಏನು ಮಾಡ್ತೀನಿ ಈ ಒಂದು ಪ್ಯಾಸೇಜಲ್ಲಿ ಹುಡುಕ್ತೀನಿ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ಸೆಂಟೆನ್ಸ್ನ ಬರೆದು ಏನಾಗುತ್ತೆ ಆನ್ಸರ್ ಆಗಿಬಿಡುತ್ತೆ. ಶಿಕ್ಷಣ ಮತ್ತು ಸಾಧನ. ನೋಡಿ, ಇಲ್ಲಿ ಶಿಕ್ಷಣ ಬಂತು, ಇಲ್ಲಿ ಸಾಧನ ಬಂತು. ಇಲ್ಲಿಂದ ಸ್ಟಾರ್ಟ್ ಮಾಡಿ ನಾನು ಇಲ್ಲಿಗೆ ಏನು ಮಾಡಿದ್ವಿ ಫಿನಿಷ್ ಮಾಡಿದ್ವಿ ಏನಾಗುತ್ತೆ ಅದಕ್ಕೆ ಆನ್ಸರ್ ಆಗುತ್ತೆ. ಶಿಕ್ಷಣವು ವ್ಯಕ್ತಿಯ ಜೀವನವನ್ನು ರೂಪಿಸುವ ಅತ್ಯಂತ ಶಕ್ತಿಶಾಲಿ ಸಾಧನವಾಗಿದೆ. ನಾನೇನು ಮಾಡಿದೆ ಅಂತ ಹೇಳಿದ್ರೆ ಕ್ವಶನಲ್ಲಿರ್ತಕ್ಕಂಥ ಪದಗಳನ್ನು ನಾನು ಇಲ್ಲಿ ಪ್ಯಾಸೇಜಲ್ಲಿ ಹುಡುಕಿದೆ, ಅದಕ್ಕೆ ಸಂಬಂಧಪಟ್ಟಂತಹ ಏನು ಮಾಡಿದೆ ಆನ್ಸರನ್ನು ನಾನು ಬರೆದೆ. ಇಲ್ಲೂ ನೋಡಿ, ಶಕ್ತಿಶಾಲಿ ಸಾಧನ. ನೋಡಿ, ವ್ಯಕ್ತಿಯ ಜೀವನ ರೂಪಿಸುವ ಅತ್ಯಂತ ಶಕ್ತಿಶಾಲಿ ಸಾಧನ ಎಂದು ಹೇಳಲಾಗಿದೆ ಅಂತಕ್ಕಂಥ ಇಷ್ಟೊಂದು ಬರೆದು ಸಾಕು. ನಿಮಗೆ ಸ್ವಲ್ಪ ಬೇಕು ಅಂದರೆ ಒಂದು ಸೆಂಟೆನ್ಸ್ ಏನು ಮಾಡ್ಬೋದು ಜಾಸ್ತಿ ಮಾಡ್ಕೋಬೋದು. ಕ್ವಶನ್ ನಂಬರ್ 2ಗೆ ಹೋಗೋಣ. ಉತ್ತಮ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಬೆಳೆಸುವ 4 ಮೌಲ್ಯಗಳನ್ನು ಬರೆಯಿರಿ. ನೋಡಿ, ಉತ್ತಮ ಶಿಕ್ಷಕರು ನಾವೇನು ಮಾಡಬೇಕು ಹುಡುಕಬೇಕು, ಮೌಲ್ಯಗಳನ್ನು ಹುಡುಕಬೇಕು. 4 ಅಂತೇನು ಇರೋದಿಲ್ಲ ಅಲ್ಲಿ. ವಿದ್ಯಾರ್ಥಿಗಳಲ್ಲಿ ಶಿಕ್ಷಕರು, ವಿದ್ಯಾರ್ಥಿಗಳಲ್ಲಿ ಮೌಲ್ಯಗಳು, ಈ ಪದಗಳನ್ನು ನಾವು ಹುಡುಕಿದ್ರೆ 4 ಮೌಲ್ಯಗಳೇನಾಗುತ್ತೆ ನಮಗೆ ಸಿಕ್ಬಿಡುತ್ತೆ. ನೋಡಿ, ಉತ್ತಮ ಶಿಕ್ಷಕರು ಕೇವಲ ಪಾಠವನ್ನು ಬೋಧಿಸುವುದಿಲ್ಲ, ವಿದ್ಯಾರ್ಥಿಗಳಲ್ಲಿ ಸಿಕ್ತು. ಶಿಕ್ಷಕ ಸಿಕ್ತು, ವಿದ್ಯಾರ್ಥಿಗಳಲ್ಲಿ ಸಿಕ್ತು. ನೋಡಿ, ಆತ್ಮವಿಶ್ವಾಸ, ಶಿಸ್ತು, ಸಹಕಾರ, ನಾಯಕತ್ವ ಮತ್ತು ಮಾನವೀಯ ಮೌಲ್ಯಗಳನ್ನು ಬೆಳೆಸುತ್ತಾನೆ ಅಂತಕ್ಕಂಥದ್ದಿದೆ. ಸೊ ಇಲ್ಲಿ ಏನಾಗುತ್ತೆ, ಇಷ್ಟು ಆತ್ಮವಿಶ್ವಾಸ, ಶಿಸ್ತು, ಸಹಕಾರ, ನಾಯಕತ್ವ,
ಮಾನವೀಯ ಮೌಲ್ಯಗಳು 4 ಕೇಳಿದ್ದಾವೆ, 4ಕ್ಕಿಂತ ಹೆಚ್ಚು ಇದೆ ಇಲ್ಲಿ. ಇಲ್ಲೂ ಕೂಡ ಆನ್ಸರ್ ಆಗಿದೆ ನೋಡಿ. ಆತ್ಮವಿಶ್ವಾಸ, ಶಿಸ್ತು, ಸಹಕಾರ, ನಾಯಕತ್ವ ಮತ್ತು ಮಾನವೀಯತೆ, ಯಾವುದಾದ್ರೂ 4 ನೀವು ಅಟೆಂಡ್ ಮಾಡಿದ್ರೆ ಇಲ್ಲಿ 2 ಅಂಕ ನಿಮಗೇನಾಗುತ್ತೆ ಲಭ್ಯ ಆಗುತ್ತೆ. ಪ್ರಶ್ನೆ 3 ನೋಡಿ. ಇಂದಿನ ಯುಗದಲ್ಲಿ ಶಿಕ್ಷಕರು ಯಾವ ಸಾಧನವನ್ನು ಬಳಸಬೇಕು? ನೋಡಿ, ಇಂದಿನ ಯುಗ, ಇದನ್ನು ನಾವೇನು ಮಾಡಬೇಕು, ಈ ಪ್ಯಾಸೇಜಲ್ಲಿ ಹುಡುಕಬೇಕು. ಶಿಕ್ಷಕರು ಹುಡುಕಬೇಕು, ಸಾಧನ ಬಳಸಬೇಕು. ಯಾವ ಸಾಧನ ಬಳಸಬೇಕು? ಇಂದಿನ ಯುಗ ಮತ್ತು ಶಿಕ್ಷಕರು ಸಾಧನ, ಇದನ್ನು ನಾವೇನು ಮಾಡಬನ್ನ ಈ ಪ್ಯಾಸೇಜಲ್ಲಿ ಹುಡುಕನ್ನ. ಇಂದಿನ ಯುಗ ನೋಡಿ, ಇಂದಿನ ಸಿಕ್ತು. ಡಿಜಿಟಲ್ ಯುಗದಲ್ಲಿ ಶಿಕ್ಷಕರು ಏನನ್ನು ಬಳಸಬೇಕು? ತಂತ್ರಜ್ಞಾನ. ನೋಡಿ, ತಂತ್ರಜ್ಞಾನವನ್ನು ಸಮರ್ಪಕವಾಗಿ ಬಳಸಿಕೊಂಡು ಕಲಿಕೆಯನ್ನು ಆಸಕ್ತಿದಾಯಕವಾಗಿಸುತ್ತಾರೆ. ಸಿಗ್ಬಿಡ್ತು ನೋಡಿ. ಸೊ ಇಂದಿನ ಅದು ಸಿಕ್ತು. ಡಿಜಿಟಲ್ ಯುಗದಲ್ಲಿ ಶಿಕ್ಷಕರು ಏನನ್ನು ಬಳಸ್ಕೋಬೇಕಾಗುತ್ತೆ? ತಂತ್ರಜ್ಞಾನ ಇಲ್ಲಿ ಆನ್ಸರ್ ಆಗಿದೆ. ಸಮರ್ಪಕವಾಗಿ ಬಳಸಿಕೊಂಡು ಕಲಿಕೆಯನ್ನು ಆಸಕ್ತಿದಾಯಕವಾಗಿಸುತ್ತವೆ ಅಂತಕ್ಕಂಥದ್ದನ್ನು ನಾವು ಅದು ಇಲ್ಲಿ ಆನ್ಸರ್ ಆಗುತ್ತೆ. ಅಂದರೆ ನಾನೇನು ಮಾಡ್ತಾಯಿದ್ದೀನಿ, ಪ್ರಶ್ನೆಗಳಲ್ಲಿರ್ತಕ್ಕಂತಹ ಕೆಲವೊಂದು ಮುಖ್ಯ ಪದಗಳನ್ನು ನಾನು ಎಲ್ಲಿ ಹುಡುಕ್ತಾಯಿದ್ದೀನಿ? ನಾನು ಪ್ಯಾಸೇಜಲ್ಲಿ ಹುಡುಕ್ತಾಯಿದ್ದೀನಿ. ಪ್ಯಾಸೇಜಲ್ಲಿ ಹುಡುಕಿದಾಗ ಏನಾಗುತ್ತೆ, ಅದು ಆನ್ಸರ್ ಆಗಿ ನಮಗೆ ಸಿಗುತ್ತೆ. ಪ್ರಶ್ನೆ 4ಕ್ಕೆ ಹೋಗೋಣ. ಮಾನವೀಯ ಪದಕ್ಕೆ ಸಮಾನಾರ್ಥಕ ಪದ ಬರೆಯಿರಿ. ಈ ಒಂದು ಮಾನವೀಯ ಪದ ಅಂತಕ್ಕಂಥದ್ದು ಅಲ್ಲಿ ಇದೆ, ಆದರೆ ಸಮಾನಾರ್ಥಕ ಪದ ಇಲ್ಲ. ನಾವು ಅದನ್ನು ಓನಾಗಿ ಬರೀಬೇಕಾಗುತ್ತೆ. ಸೊ ಎಲ್ಲ ಪ್ರಶ್ನೆಗಳಿಗೆ ನಾವು ಪ್ಯಾಸೇಜಲ್ಲಿ ಹುಡುಕ್ತಕ್ಕಂಥದ್ದಾಗಲ್ಲ. 1 or 2 ಏನಿದೆ ಅದು ಓನಾಗಿ ನಾವು ಆನ್ಸರ್ ಮಾಡಬೇಕಾಗತ್ತೆ. ಮಾನವೀಯ ಅಂತ ಹೇಳಿದ್ರೆ ಮಾನವತೆ ಅಂತ ಹೇಳ್ಬೋದು, ದಯೆ ಹೇಳ್ಬೋದು, ಕರುಣೆ. ಅಂದರೆ ಅದಕ್ಕೆ ಸಮಾನಾರ್ಥಕವಾದಂಥ ಪದವನ್ನು ಬರೆಯಬೇಕು. ಅಂದರೆ ಅದಕ್ಕೆ ಮೀನಿಂಗನ್ನು ಬರೆದಾಗ ಏನಾಗುತ್ತೆ, ನಿಮಗೆ ಆನ್ಸರ್ ಆಗಿ ಅದು ಆಗುತ್ತೆ. ಮತ್ತು ಈ ಗದ್ಯ ಭಾಗಕ್ಕೆ ಸೂಕ್ತ ಶೀರ್ಷಿಕೆ ನೀಡಿ. ಕೊನೆಯ ಪ್ರಶ್ನೆ ಏನಿದೆ ಈ ಒಂದು ಪ್ಯಾಸೇಜ್ದು, ಈ ಗದ್ಯ ಭಾಗಕ್ಕೆ ಸೂಕ್ತ ಶೀರ್ಷಿಕೆ ಅಂದರೆ ಟೈಟಲ್ ಕೊಡಿ ಅಂತ ಹೇಳ್ಬಿಟ್ಟು. ಇಲ್ಲಿ ಯಾವುದ್ರ ಬಗ್ಗೆ ಇದೆ ಅಂತಕ್ಕಂಥದ್ದು ನೋಡ್ಕೊಳ್ಳಿ. ಟೈಟಲ್ ಕೊಡೋದಕ್ಕೆ ಮೊದಲ ಒಂದು 2 ಸೆಂಟೆನ್ಸ್ ನೋಡಿಕೊಂಡ್ರೆ ಸಾಕಾಗುತ್ತೆ. ನಾವು ಟೈಟಲನ್ನು ಕೊಡ್ಬೋದು. ಯಾವುದ್ರ ಬಗ್ಗೆ ಇದೆ? ಶಿಕ್ಷಣದ ಬಗ್ಗೆ ಇದೆ. ಮತ್ತು ಮೊದಲ 2 ಸೆಂಟೆನ್ಸ್ ಅಂದರೆ ಶಿಕ್ಷಣದ ಬಗ್ಗೆ ಇದೆ. ಸೆಕೆಂಡ್ ಸೆಂಟೆನ್ಸಲ್ಲಿ ಉತ್ತಮ ಶಿಕ್ಷಕನ ಬಗ್ಗೆ ಇದೆ. ಇದು ಶಿಕ್ಷಣದ ಬಗ್ಗೆ ಅಥವಾ ಶಿಕ್ಷಕನ ಬಗ್ಗೆ ನಾವು ಟೈಟಲ್ ಕೊಟ್ಟರೆ ಆಗುತ್ತೆ. ಇಲ್ಲಿ ನಾನೇನು ಟೈಟಲ್ ಕೊಟ್ಟಿದ್ದೀನಿ ನೋಡಿ ಟೈಟಲ್ ಇಲ್ಲಿ ಗದ್ಯ ಭಾಗಕ್ಕೆ ಸೂಕ್ತವಾದ ಶೀರ್ಷಿಕೆ ಆದರ್ಶ ಶಿಕ್ಷಕರ ಮಹತ್ವ. ಯಾಕೆಂದರೆ ಶಿಕ್ಷಕರ ಬಗ್ಗೆ ಇದೆ. ಉತ್ತಮ ಶಿಕ್ಷಕರ ಪಾತ್ರ ಅಂತ ಇದೆ. ಸೊ ಯಾವುದಾದ್ರೂ ಒಂದು ನೀವೇನು ಮಾಡ್ಬೋದು, ಟೈಟಲನ್ನು ಕೊಡ್ಬೋದು. ಟೈಟಲ್ ಕೊಡಬೇಕಾದ್ರೆ ಮೊದಲ 2 ಸಾಲುಗಳನ್ನು ನೋಡಿಕೊಂಡು ಯಾವ ಪದ ಅಲ್ಲಿ ಬಳಕೆಯಾಗಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ನಾವೇನು ಮಾಡಬೇಕು, ಟೈಟಲನ್ನು ಮಾಡಬೇಕಾಗತ್ತೆ. ಹೀಗೆ ನಾವು ಮಾಡಿದಾಗ ಈ ಪ್ಯಾಸೇಜಲ್ಲಿ 10ಕ್ಕೆ 10 ಅಂಕಗಳನ್ನು ತಗೊಳ್ಳೋ ಸಾಧ್ಯತೆ ಇದ್ದೇ ಇರುತ್ತೆ. ಮತ್ತು ವ್ಯಾಕರಣಕ್ಕೆ ಬರೋಣ. ಈಗ ವ್ಯಾಕರಣದಲ್ಲಿ ಏನೇನು ಕೇಳ್ಬೋದು? ನಾನು ಈಗಾಗಲೇ ಹೇಳಿದ್ದೆ ವ್ಯಾಕರಣ 15 ಅಂಕಗಳಿಗೆ ಕೇಳ್ತಾನೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಪ್ರಶ್ನೆ 1 5 ಅಂಕಗಳಿಗೆ ಕೇಳ್ತಾನೆ. ಇಲ್ಲಿ ಆಪೋಸಿಟ್ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಅಂತ ಕೇಳ್ತಾನೆ. ಆಪೋಸಿಟ್ ಪದಗಳನ್ನು ಬರೀಬೇಕು. ಇಲ್ಲಿ ಪದ ಇದೆ, ಇಲ್ಲಿ ಉತ್ತರ ಇದೆ, ನಾನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಭಾಳ ಸುಲಭವಾಗಿರ್ತಕ್ಕಂಥ ಆಪೋಸಿಟ್ಗಳನ್ನು, ವಿರುದ್ಧಾರ್ಥಕ ಪದಗಳನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಏನು ಮಾಡ್ಬೋದು, ಅಲ್ಲಿ ಜಾಸ್ತಿ ಮಾಡ್ಬೋದು. ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅನ್ನೋ ಉದ್ದೇಶದಿಂದ ನಾನೇನು ಮಾಡಿದ್ದೀನಿ, ಭಾಳ ಸಿಂಪಲ್ ಆಗಿರ್ತಕ್ಕಂಥ ಆಪೋಸಿಟ್ ಪದಗಳನ್ನು ಇಲ್ಲಿ ತೊಗೊಂಡಿದ್ದೀನಿ. ಇದೇ ಪದಗಳು ಬರುತ್ತಾ? ಖಂಡಿತ ಇಲ್ಲ. ಪದಗಳೇನಾಗುತ್ತೆ, ಅಲ್ಲಿ ಚೇಂಜ್ ಆಗುತ್ತೆ, ಬದಲಾವಣೆ ಆಗುತ್ತೆ. ಆದರೆ ನಿಮಗೆ ಕನ್ನಡ ಜ್ಞಾನ ಇದೆ, ನೀವೇನು ಮಾಡ್ಬೋದು, ವಿರುದ್ಧಾರ್ಥಕ ಪದಗಳನ್ನು ಬರೆಯೋದಕ್ಕೆ ನಿಮ್ಮ ಕೈಯಲ್ಲಿ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಸತ್ಯ ನೋಡಿ ಅಸತ್ಯ ಅಂತ ಆಗಿದೆ. ಹಗಲು ರಾತ್ರಿ, ಇಲ್ಲಿ ಆನ್ಸರ್ಸ್ ನಾನು ಹಾಕಿರೋದು. ಲಾಭ ನಷ್ಟ, ಹೊಸ ಹಳೆಯ, ಪ್ರೀತಿ ದ್ವೇಷ. ಸೊ ಇದೇನಿದೆ ಇದು ಆಪೋಸಿಟ್ ಪದಗಳನ್ನು, ವಿರುದ್ಧಾರ್ಥಕ ಪದಗಳನ್ನು ಕೇಳ್ತವೆ. ಇದು 5 ಅಂಕಗಳಿಗೆ ಕೇಳೋ ಸಾಧ್ಯತೆ ನಿಮ್ಮ ಎಕ್ಸಾಮಿನೇಷನ್ಸಲ್ಲಿದೆ. ಆಪೋಸಿಟ್ ಪದಗಳನ್ನು ಕನ್ನಡದಲ್ಲಿ ನೋಡ್ಕೊಡಿ ಅಂತಕ್ಕಂಥದ್ದು. ಪ್ರಶ್ನೆ 2ನಲ್ಲಿ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಸಮಾನಾರ್ಥಕ ಅಂದರೆ ಇಂಗ್ಲೀಷಲ್ಲಿ ಸಿನಾನಿಮ್ಸ್ ಅಂತೇನು ಹೇಳ್ತೀವಿ, ಅದನ್ನು ಸಮಾನಾರ್ಥಕ ಪದ ಅಂದರೆ ಇಲ್ಲಿ ಪದ ಇದೆ, ಇಲ್ಲಿ ಉತ್ತರ ಇದೆ ನೋಡಿ. ಆಕಾಶ, ಆಕಾಶಕ್ಕೆ ಮತ್ತೊಂದು ಸಮಾನಾರ್ಥಕ ಪದ ಯಾವುದು? ಗಗನ ಅಂತ ಕೂಡ ಹೇಳ್ತೀವಿ. ಚಂದ್ರಗೆ ನಾವು ಶಶಿ ಅಂತಕ್ಕಂಥ ಮಾತನ್ನು ಹೇಳ್ತೀವಿ, ಪದವನ್ನು ಕೂಡ ಬಳಸ್ತೀವಿ. ವನ ಅಂತ ಹೇಳಿದ್ರೆ ಅರಣ್ಯ, ಸ್ನೇಹಿತ ಮಿತ್ರ, ನದಿ ಸವಿತೆ. ಅಂದರೆ ಇಲ್ಲಿ ಸಮಾನಾರ್ಥಕ ಪದಗಳನ್ನು ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದು ಕೂಡ 5 ಅಂಕಗಳಿಗೆ ನಿಮಗೆ ಕೇಳುವಂಥ ಸಾಧ್ಯತೆ ಇದೆ. ಇದನ್ನು ತಿಳಿಸ್ಕೊಡೋದಕ್ಕೆ ನಾನು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಆಪೋಸಿಟ್ಟು 5ಕ್ಕೆ ಸಮಾನಾರ್ಥಕ ಸಿನಾನಿಮ್ಸ್ ಏನಿದೆ ಅದು 5 ಅಂಕಗಳಿಗೆ ಕೇಳೋ ಸಾಧ್ಯತೆ ನಿಮಗಿದೆ. ಟೋಟಲ್ ವ್ಯಾಕರಣ 15 ಬಂತು. ಮತ್ತು ಪ್ರಶ್ನೆ 3 ಏನು ವ್ಯಾಕರಣ ಬರುತ್ತೆ ಅಂತ ಹೇಳಿದ್ರೆ
ಕೆಳಗಿನ ವಾಕ್ಯಗಳನ್ನು ಸರಿಪಡಿಸಿ ಅಂತಕ್ಕಂಥದ್ದಿದೆ. ಕೆಳಗಿನ ಸೆಂಟೆನ್ಸಸ್ನ ಏನು ಮಾಡಿ ಸರಿಪಡಿಸಿ ಅಂತಕ್ಕಂಥದ್ದಿದೆ. ಅವನು ತಪ್ಪು ಕೊಟ್ಟಿರ್ತಾನೆ, ಅದನ್ನು ಏನು ಮಾಡಬೇಕಾಗತ್ತೆ, ಸರಿಪಡಿಸ್ಬೇಕಾಗತ್ತೆ. ನೋಡಿ ಇಲ್ಲಿ ಅವಳು ಶಾಲೆಗೆ ಹೋಗುತ್ತಾನೆ ಅಂತ ಇದೆ. ನೀವು ಅದನ್ನು ಏನು ಮಾಡಬೇಕು, ಸರಿಪಡಿಸ್ಬೇಕಾಗತ್ತೆ. ಅವಳು ಶಾಲೆಗೆ ಹೋಗುತ್ತಾಳೆ, ಇದನ್ನು ನೀವು ಹೀಗೆ ಸರಿಪಡಿಸ್ಬೇಕಾಗತ್ತೆ. ಅಂದರೆ ತಪ್ಪಾಗಿರ್ತಕ್ಕಂಥ ವಾಕ್ಯಗಳನ್ನು ಸರಿಪಡಿಸಿ ಅಂತಕ್ಕಂಥ ಪ್ರಶ್ನೆ ಕೂಡ ನಿಮಗೆ ಬರುತ್ತೆ. ಇದು ಕೂಡ 5 ಅಂಕಗಳಿಗೆ ನಿಮಗೆ ಕೇಳಲಾಗುತ್ತೆ. ಮಕ್ಕಳು ಹಾಡು ಹಾಡುತ್ತಿದ್ದಾನೆ ಅಂತ ಇದೆ. ಇಲ್ಲಿ ಪ್ಲೂರಲಲ್ಲಿ ಹೇಳಬೇಕು, ಬಹುವಚನ ಹೇಳಬೇಕಾಗತ್ತೆ. ಮಕ್ಕಳು ಹಾಡು ಹಾಡುತ್ತಿದ್ದಾವೆ. ಅದೇ ಥರ ನಾನು ನಿನ್ನೆ ಮಾರುಕಟ್ಟೆಗೆ ಹೋಗುವೆ. ನಿನ್ನೆ ಅಂತ ಇದೆ, ಇಲ್ಲಿ ಟೆನ್ಸ್ ಏನಾಯಿತು, ತಪ್ಪಾಯಿತು. ನಾನು ನಿನ್ನೆ ಮಾರುಕಟ್ಟೆಗೆ ಹೋದೆ ಅಂದರೆ ಕೆಲಸ ಮುಗೀತು, ಪಾಸ್ಟ್ ಟೆನ್ಸ್ ಅಂತಕ್ಕಂಥದ್ದು ಹೀಗೆ ಬರೀಬೇಕಾಗುತ್ತೆ. ಆಮೇಲೆ ಅವಳು ಚೆನ್ನಾಗಿ ಓದುತ್ತಾಳೆ. ಇಲ್ಲಿ ಏನಾಗಿದೆ, ಇಲ್ಲಿ ಬಹುವಚನ ಇದೆ, ಇಲ್ಲಿ ಓದುತ್ತಾಳೆ ಸಿಂಗಲ್ ಆಗಿಬಿಟ್ಟಿದೆ, ಏಕವಚನ ಬಂದಿದೆ. ಅದಕ್ಕೆ ಅವಳು ಚೆನ್ನಾಗಿ ಓದುತ್ತಾವೆ. ನಿಮಗಿದೆಲ್ಲ ಗೊತ್ತಿರುತ್ತೆ, ಆದರೂ ಕೂಡ ಏನು ಮಾಡಬೇಕಾಗತ್ತೆ, ಇದನ್ನು ನೀವು ನೋಡ್ಕೋಬೇಕಾಗತ್ತೆ. ಕೆಲವು ಸತಿ ಗೊತ್ತಿದ್ರೂ ತಪ್ಪುಗಳಾಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ನಾವು ಇಂದು ಬಂದಿದ್ದೆವು. ಇಂದು ಅಂದರೆ ಪ್ರೆಸೆಂಟ್, ಬಂದಿದ್ದೇವೆ ಅಂದರೆ ಪಾಸ್ಟ್ ಆಗುತ್ತೆ. ನಾವು ಇಂದು ಬಂದಿದ್ದೇವೆ ಹೀಗೆ ಹೇಳಬೇಕಾಗತ್ತೆ. ಸೊ ಇಲ್ಲಿ ನಾವು ಟೆನ್ಸ್ ಬಗ್ಗೆ ಮತ್ತು ನಂಬರ್ ಅಂತ ಹೇಳಿದ್ರೆ ಏಕವಚನನ, ಬಹುವಚನನ ಮತ್ತು ಮೇಲ ಫೀಮೇಲ ಅದನ್ನು ನೋಡಿಕೊಂಡು ನಾವೇನು ಮಾಡಬೇಕಾಗುತ್ತೆ, ಆ ಸೆಂಟೆನ್ಸನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಟೋಟಲ್ ಆಗಿ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ 15 ಅಂಕಗಳು ನಿಮಗೆ ಕೇಳುವಂಥ ಸಾಧ್ಯತೆ ಇದೆ ಕಂಪಲ್ಸರಿ ಥರ್ಡ್ ಪೇಪರ್ನಲ್ಲಿ. ಥರ್ಡ್ ಕ್ವಶನಿಗೆ ಬಂದಾಗ ಶಬ್ದಕೋಶ, ಇಂಗ್ಲೀಷಲ್ಲಿ ಅದನ್ನು ವೊಕ್ಯಾಬ್ಯುಲರಿ ಅಂತ ಹೇಳ್ತೀವಿ. ಇದು 10 ಅಂಕಗಳಿಗೆ ಕೇಳ್ತಕ್ಕಂಥ ಸಾಧ್ಯತೆ ಇದೆ. ಗಾದೆಗಳನ್ನು ಪೂರ್ಣಗೊಳಿಸಿ ಅಂತ ಬರುತ್ತೆ. ಗಾದೆಗಳನ್ನು ಕೊಡ್ತಾನೆ, ಅದನ್ನು ಪೂರ್ಣಗೊಳಿಸಿ ಅಂತ ಹೇಳ್ಬಿಟ್ಟು. ಐಕ್ಯವೇ ಅಂತ ಡ್ಯಾಶ್ ಅಂತಾನೆ, ಐಕ್ಯವೇ ಬಲ. ಸ್ವಲ್ಪ ಗಾದೆಗಳ ಬಗ್ಗೆ ನೀವೇನು ಮಾಡಿ ಜ್ಞಾನವನ್ನು ಏನು ಪಡ್ಕೋಬೇಕು. ಅನೇಕ ಗಾದೆ ಮಾತುಗಳನ್ನು ನೀವು ಸ್ವಲ್ಪ ಓದಿ ಅಭ್ಯಾಸವನ್ನು ಮಾಡ್ಕೋಬೇಕಾಗುತ್ತೆ. ಮಾಡಿದ ಕೆಲಸ ಕೈ ಹಿಡಿಯುತ್ತದೆ ಅಂತಕ್ಕಂಥದ್ದು ಇದು ಗಾದೆ. ಆರೋಗ್ಯವೇ ಭಾಗ್ಯ, ಇದೆಲ್ಲ ಸಾಕಷ್ಟು ಸಿಂಪಲ್ ಆಗಿರ್ತಕ್ಕಂಥದ್ದು, ನಿಮಗೆ ಗೊತ್ತಿರುತ್ತೆ. ಕೆಲವೊಂದು ಸತಿ ಏನಾಗುತ್ತೆ, ಡಿಫಿಕಲ್ಟ್ ಇದ್ದಾಗ ನಿಮಗೇನಾಗುತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಗಾದೆ ಮಾತುಗಳನ್ನು ನೀವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಅತಿ ಆಸೆ ಗತಿ ಕೇಡು ಮತ್ತು ಸತ್ಯಕ್ಕೆ ಜಯ, ಈ ಥರದ ಒಂದು ಗಾದೆ ಮಾತುಗಳು ಏನಿದೆ ಅದನ್ನು ನೀವು ನೋಡ್ಕೋಬೇಕಾಗುತ್ತೆ. ಈ ಗಾದೆ ಮಾತುಗಳಿಗೆ 5 ಅಂಕಗಳು ನಿಮಗೆ ಲಭ್ಯ ಆಗುತ್ತೆ. ಅಂದರೆ ನೀವು ಗಾದೆ ಮಾತುಗಳನ್ನು ಕೂಡ ನೋಡಿಕೊಳ್ಳಬೇಕು ಅಂತಕ್ಕಂಥದ್ದು ಇದರಿಂದ ಗೊತ್ತಾಗ್ತಾ ಇದೆ. ಮತ್ತು ಇನ್ನೇನು ಶಬ್ದಕೋಶದಿಂದ ಬರುತ್ತೆ, ಈ ಪದಗಳಿಂದ ವಾಕ್ಯ ರಚಿಸಿ ಅಂತ ಬಂದ್ಬಿಡುತ್ತೆ ನಿಮಗೆ. ಯಾಕೆಂದರೆ ಡಿಸ್ಕ್ರಿಪ್ಟಿವ್ ಇದೆ. ಇದು ಶಿಕ್ಷಣ ಅಂತಕ್ಕಂಥ ಒಂದು ಪದ ಇದೆ, ಇದು ನಾನು ಕೊಟ್ಟಿರ್ತಕ್ಕಂಥ ಪದ, ಅಲ್ಲಿ ಬೇರೆ ಪದ ಬರ್ಬೋದು. ನಾವೇನು ಮಾಡಬೇಕು, ಆ ಶಿಕ್ಷಣನ ಬಳಸ್ಕೊಂಡು ಒಂದು ಸೆಂಟೆನ್ಸನ್ನು, ವಾಕ್ಯವನ್ನು ರಚನೆ ಮಾಡಬೇಕು. ಶಿಕ್ಷಣವು ಜೀವನವನ್ನು ಬೆಳಗುವ ಅಮೂಲ್ಯ ಸಂಪತ್ತಾಗಿದೆ. ಏನೋ ಒಂದು ಇದೇ ಸೆಂಟೆನ್ಸ್ ಮಾಡಬೇಕಾ, ಇಲ್ಲ, ನಿಮಗೆ ಗೊತ್ತಿರ್ತಕ್ಕಂಥ ಯಾವುದೇ ಒಂದು ಸೆಂಟೆನ್ಸನ್ನು, ಶಿಕ್ಷಣವನ್ನು ಬಳಸ್ಕೊಂಡು ನೀವೇನು ಮಾಡಬೇಕಾಗತ್ತೆ. ಆಮೇಲೆ ನೋಡಿ ಪ್ರಾಮಾಣಿಕತೆ ಅಂತ ಇದೆ. ಪ್ರಾಮಾಣಿಕತೆ ವ್ಯಕ್ತಿಯ ಅತ್ಯುತ್ತಮ ಗುಣವಾಗಿದೆ ಅಂತ ನಾನು ಹಾಕಿದ್ದೀನಿ. ಅದನ್ನು ನಾನು ಪ್ರಾಮಾಣಿಕತೆ ಅನ್ನೋದನ್ನು ನಾನೇನು ಮಾಡಿದೆ, ನನ್ನ ಓನ್ ಸೆಂಟೆನ್ಸಲ್ಲಿ ನಾನು ಅದನ್ನು ಬಳಸ್ಕೊಂಡೆ. ಪರಿಸರ ಅಂತ ಇದೆ, ಪರಿಸರವನ್ನು ಸ್ವಚ್ಛವಾಗಿ ಕಾಪಾಡುವುದು ಪ್ರತಿಯೊಬ್ಬರ ಕರ್ತವ್ಯ ಅಂತ ನಾನು ಹಾಕಿದೆ. ಆಮೇಲೆ ಪರಿಶ್ರಮ ಮಾಡಿದರೆ ಯಶಸ್ಸು ಖಂಡಿತ ಸಿಗುತ್ತದೆ ಅಂತ ಮಾಡಿದೆ. ರಾಷ್ಟ್ರ ಅಂತ ಇದೆ, ಪ್ರತಿಯೊಬ್ಬ ನಾಗರಿಕನು ತನ್ನ ರಾಷ್ಟ್ರವನ್ನು ಪ್ರೀತಿಸಬೇಕು ಅಂತ ಹಾಕಿದೆ. ಸೊ ಹೀಗೆ ಅಲ್ಲಿ 5 ಪದಗಳನ್ನು ನೀಡುತ್ತವೆ. 5 ಪದಗಳನ್ನು ಬಳಸ್ಕೊಂಡು ಒಂದೊಂದು ಸೆಂಟೆನ್ಸನ್ನು ನೀವು ತಮ್ಮದೇ ಆದಂತಹ ಸ್ವಂತ ವಾಕ್ಯಗಳನ್ನು ಏನು ಮಾಡಬೇಕಾಗತ್ತೆ, ರಚನೆ ಮಾಡಬೇಕಾಗತ್ತೆ. ಇದಕ್ಕೂ 5 ಅಂಕಗಳು ಸಿಗುತ್ತೆ. ಟೋಟಲ್ ಆಗಿ ವೊಕ್ಯಾಬ್ಯುಲರಿನಲ್ಲಿ ನಿಮಗೆ 10 ಅಂಕಗಳು ಲಭ್ಯ ಆಗುತ್ತೆ. ಈ ಬರವಣಿಗೆಗೆ ಬಂದಾಗ ಏನಾಗುತ್ತೆ, 15 ಅಂಕ ಇರುತ್ತೆ. ಇಲ್ಲಿ ಒಂದು ಲೆಟರ್ ಕೇಳ್ಬೋದು ಮತ್ತು ಒಂದು ಎಸ್ಸೆ ರೈಟಿಂಗ್ ಕೇಳ್ಬೋದು. ನೋಡಿ, ಇಲ್ಲಿ ಶಾಲೆಯಲ್ಲಿ ಸ್ವಚ್ಛತಾ ಅಭಿಯಾನ ಆಯೋಜಿಸಲು ಅನುಮತಿ ಕೋರಿ ಮುಖ್ಯೋಪಾಧ್ಯಾಯರಿಗೆ ಪತ್ರ ಬರೆಯಿರಿ. ಶಾಲೆಯಲ್ಲಿ ಏನು ಮಾಡಬೇಕು, ಸ್ವಚ್ಛತಾ ಅಭಿಯಾನ ಮಾಡಬೇಕು, ಅದನ್ನು ಆಯೋಜನೆ ಮಾಡಬೇಕು, ಅದಕ್ಕೆ ಪರ್ಮಿಷನ್ ಬೇಕು. ಮುಖ್ಯೋಪಾಧ್ಯಾಯರಿಗೆ ಪತ್ರ ಬರೆಯಿರಿ. ಇಲ್ಲಿ ನಾನು ಆನ್ಸರನ್ನು ಮಾಡಿದ್ದೀನಿ. ನೋಡಿ, ನಾವೇನು ಮಾಡಬೇಕು, 2 ಅಡ್ವರ್ಸ್ ಹಾಕೋಬೇಕು. ಮುಖ್ಯೋಪಾಧ್ಯಾಯರು ಸರ್ಕಾರಿ ಕೂಡ ಶಾಲೆ ಬಳ್ಳಾರಿ, ವಿಷಯ ಏನು, ಸ್ವಚ್ಛತಾ ಅಭಿಯಾನ ನಡೆಸಲು ಅನುಮತಿ ಕೋರಿ. ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ, ಆದರೂ ಕೂಡ ನೋಡ್ಕೊಳ್ಳಿ. ಮಾನ್ಯವೇ ಅಂತ ಸ್ಟಾರ್ಟ್ ಮಾಡಿ. ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳಲ್ಲಿ ಸ್ವಚ್ಛತೆ ಹಾಗೂ ಪರಿಸರ ಸಂರಕ್ಷಣೆ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಸ್ವಚ್ಛತಾ ಅಭಿಯಾನವನ್ನು ಆಯೋಜಿಸಲು ಬಯಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಭಾಗವಹಿಸಲಿದ್ದಾರೆ. ಇದರಿಂದ ಶಾಲೆಯ ಆವರಣ ಸ್ವಚ್ಛವಾಗುವುದರ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಜವಾಬ್ದಾರಿಯೂ ಬೆಳೆಯುತ್ತದೆ. ಆದ್ದರಿಂದ ಈ ಕಾರ್ಯಕ್ರಮವನ್ನು ನಡೆಸಲು ತಾವು ಅನುಮತಿ ನೀಡುವಂತೆ ವಿನಂತಿಸುತ್ತೇನೆ. ಧನ್ಯವಾದಗಳು. ತಮ್ಮ ವಿಶ್ವಾಸಿ XYZ.
ಅಂತ ಅಂದ್ಕೊಂಡ್ರೆ ಇಲ್ಲಿ ನಿಮಗೆ ಈ ಅಂಕಗಳು ಲಭ್ಯ ಆಗುತ್ತೆ ಅಂತಕ್ಕಂಥದ್ದು. ಇದು ಟೋಟಲ್ 15 ಮಾರ್ಕ್ಸ್ ಅಂತ ಹೇಳಿದ್ರೆ ಲೆಟರ್ ಮತ್ತು ಇದಕ್ಕೆ ಸೇರಿಕೊಂಡು ಲೆಟರ್ಗೆ 8 ಅಂಕಗಳನ್ನು ನೀಡಬಹುದು ಮತ್ತು ಇಲ್ಲಿ ಎಸ್ಸೆ ವೇಟಿಂಗ್ಗೆ 7 ಅಂಕಗಳನ್ನು ನೀಡಬಹುದು. ನೋಡಿ, ಇದು ಸೆಕೆಂಡ್ ಕ್ವಶನ್ ಎಸ್ಸೆ ವೇಟಿಂಗ್ ಬಗ್ಗೆ ಇದೆ. ವಿದ್ಯಾರ್ಥಿ ಜೀವನದಲ್ಲಿ ಸಮಯದ ಮಹತ್ವ ಕುರಿತು ಸುಮಾರು 150 ಪದಗಳಲ್ಲಿ ಪ್ರಬಂಧ, ಕನ್ನಡದಲ್ಲಿ ಅದನ್ನು ಎಸ್ಸೆ ವೇಟಿಂಗ್ನ ಪ್ರಬಂಧ ಅಂತ ಹೇಳ್ತೀವಿ, ಪ್ರಬಂಧ ಬರೆಯಿರಿ ಅಂತಕ್ಕಂಥ ಒಂದು ಕ್ವಶನ್ ಬರುತ್ತೆ. ಇದು 7 ಅಂಕಗಳಿಗೆ ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಟೋಟಲಾಗಿ 2 ಸೇರಿದ್ರೆ 15 ಅಂಕಗಳು ನಿಮಗೆ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ವಿದ್ಯಾರ್ಥಿ ಜೀವನದಲ್ಲಿ ಸಮಯದ ಮಹತ್ವದ ಬಗ್ಗೆ ಪ್ರಬಂಧ ಅಂತಕ್ಕಂಥದ್ದಿದೆ. ಸೊ ಇದೇ ಟೈಟಲ್ ಕೊಡೋದಕ್ಕೆ ಸಾಧ್ಯ ಇಲ್ಲ. ಟೈಟಲ್ ಏನಾಗುತ್ತೆ ಅಲ್ಲಿ ಚೇಂಜ್ ಆಗುತ್ತೆ. ನೀವೇನು ಮಾಡಬೇಕು, ಆ ಟೈಟಲ್ಗೆ ತಕ್ಕಂತೆ ನೀವೇನು ಮಾಡಬೇಕಾಗತ್ತೆ, ಪ್ರಬಂಧವನ್ನು ಬರೀಬೇಕು. ನೋಡಿ, ನಾನಿಲ್ಲಿ ವಿದ್ಯಾರ್ಥಿ ಜೀವನದಲ್ಲಿ ಸಮಯದ ಮಹತ್ವ ಹಾಕಿದ್ದೀನಿ. ಸಮಯವು ಜೀವನದ ಅತ್ಯಂತ ಅಮೂಲ್ಯ ಸಂಪತ್ತಾಗಿದೆ. ವಿದ್ಯಾರ್ಥಿ ಜೀವನದಲ್ಲಿ ಸಮಯದ ಸದ್ಬಳಕೆ ಮಾಡಿದರೆ ಉತ್ತಮ ಭವಿಷ್ಯವನ್ನು ನಿರ್ಮಿಸಿಕೊಳ್ಬೋದು. ಪ್ರತಿದಿನ ನಿಗದಿತ ಸಮಯದಲ್ಲಿ ಅಧ್ಯಯನ ಮಾಡುವ ಅಭ್ಯಾಸ ಯಶಸ್ಸಿನ ಮೂಲ ಆಗಿದೆ. ಸಮಯ ಪಾಲನೆಯಿಂದ ಶಿಸ್ತು, ಆತ್ಮವಿಶ್ವಾಸ, ಜವಾಬ್ದಾರಿ ಅಂತ ಉತ್ತಮ ಗುಣಗಳು ಬೆಳೆಯುತ್ತವೆ. ಸಮಯವನ್ನು ವ್ಯರ್ಥ ಮಾಡದೆ ಓದು, ಕ್ರೀಡೆ, ಪುಸ್ತಕ ಓದುವುದು ಹಾಗೂ ಉತ್ತಮ ಹವ್ಯಾಸಗಳಿಗೆ ಬಳಸಬೇಕು. ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಸಮಯದ ಮೌಲ್ಯವನ್ನು ಅರಿತ ವಿದ್ಯಾರ್ಥಿಗಳೇ ಹೆಚ್ಚಿನ ಸಾಧನೆ ಮಾಡುತ್ತವೆ. ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಯು ಸಮಯವನ್ನು ಗೌರವಿಸಿ ಅದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು. ಹೋದ ಸಮಯ ಮತ್ತೆ ಬರುವುದಿಲ್ಲ ಎಂಬ ಮಾತನ್ನು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಯಶಸ್ಸು ಖಂಡಿತ ಸಿಗುತ್ತದೆ. ಇದನ್ನು ನಾನು ಫಾಸ್ಟಾಗಿ ಓದಿದ್ದೀನಿ, ಯಾಕೆಂತ ಹೇಳಿದ್ರೆ ನಿಮಗೆ ಈ ಒಂದು ಪ್ರಬಂಧ ಬೇಗ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು. ಇದೇ ಪ್ರಬಂಧ ಕೇಳಲ್ಲ, ಆದರೆ ಪ್ರಬಂಧ ಕೇಳ್ತಾವೆ ನಾನು ಭಾಳ ಸಿಂಪಲ್ ಆಗಿರ್ತಕ್ಕಂಥ ಪದಗಳನ್ನು ಮತ್ತು ವಾಕ್ಯಗಳನ್ನು ರಚನೆ ಮಾಡಿದ್ದೀನಿ. ಅದೇ ಥರ ನೀವೇನು ಮಾಡಬೇಕು, ಭಾಳ ಸಿಂಪಲ್ ಆಗಿರ್ತಕ್ಕಂಥ ಪದಗಳನ್ನು, ವಾಕ್ಯಗಳನ್ನು ರಚನೆ ಮಾಡಿಕೊಂಡು ನೀವು ಈ ಒಂದು ಪ್ರಬಂಧವನ್ನು ಏನು ಮಾಡಬೇಕು, ಬರೀಬೇಕು. ಟೋಟಲ್ ಆಗಿ ಒಟ್ಟು ಅಂಕಗಳು ಇಲ್ಲಿ 50 ಇರುತ್ತೆ. ಈ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳು ಕರ್ನಾಟಕ ಶಿಕ್ಷಕರ ಸ್ಪರ್ಧಾತ್ಮಕ ಪರೀಕ್ಷೆ ಟೀಚರ್ ರಿಕ್ರೂಟ್ಮೆಂಟ್ ಎಕ್ಸಾಮ್ ಕನ್ನಡ ಭಾಷಾ ಪ್ರಾವೀಣ್ಯತೆ ವಿಭಾಗದ ಮಾದರಿಯನ್ನು ಅನುಸರಿಸಿ ಸಿದ್ಧಪಡಿಸಿದ್ದೀನಿ ನಾನು. ಓದು ಗ್ರಹಿಕೆ, ವ್ಯಾಕರಣ, ಶಬ್ದಕೋಶ ಮತ್ತು ಬರವಣಿಗೆ ಕೌಶಲ್ಯಗಳನ್ನು ಸಮಗ್ರವಾಗಿ ಅಭ್ಯಾಸ ಮಾಡಲು ಇದು ಉಪಯುಕ್ತ ಆಗಿದೆ ಅಂತಕ್ಕಂಥ. ಇದು ಏನಿದೆ ಈ ಮಾದರಿ ಪ್ರಶ್ನೆ ಪತ್ರಿಕೆ, ಈಗಾಗಲೇ ಕನ್ನಡ ಭಾಷಾ ಪ್ರಾವೀಣ್ಯತೆ ಬಗ್ಗೆ ಮಾದರಿಯನ್ನು ಅನುಸರಿಸ್ಕೊಂಡೇ ಇದನ್ನು ನಾವೇನು ಮಾಡಿದ್ವಿ, ಸಿದ್ಧಪಡಿಸಿದ್ದೀವಿ. ಇಲ್ಲಿ ಓದು ಗ್ರಹಿಕೆ ಬಗ್ಗೆ, ವ್ಯಾಕರಣದ ಬಗ್ಗೆ, ಶಬ್ದಕೋಶದ ಬಗ್ಗೆ, ಬರವಣಿಗೆ ಕೌಶಲ್ಯಗಳ ಬಗ್ಗೆ ಸಮಗ್ರವಾದ ಅಭ್ಯಾಸ ಮಾಡಲು ಇದೇನಾಗಿದೆ, ಯೂಸ್ಫುಲ್ ಆಗಿದೆ. ಇಂಥ ವಿಡಿಯೋನ ನೋಡಿ ಮತ್ತು ಎಕ್ಸಾಮ್ ಸಕ್ಸಸ್ ಟಿಪ್ಸನ್ನು ನಾನು ನಿಮಗೆ ಕೊಡ್ತಾಯಿದ್ದೀನಿ. ಗದ್ಯ ಭಾಗ ಅಂದರೆ ಪ್ಯಾಸೇಜನ್ನ 2 ಬಾರಿ ಓದಬೇಕು. ಆನ್ಸರ್ ಮಾಡೋಕ್ಕಿಂತ ಮುಂಚೆ 2 ಸತಿ ಓದಿ ಆಮೇಲೆ ಸ್ಕ್ಯಾನಿಂಗ್ ಟೆಕ್ನಿಕ್ಗೆ ಹೋಗಿ ಉತ್ತರಗಳನ್ನು ಪಾಯಿಂಟ್ ವೈಸ್ ಏನು ಮಾಡಿ ನೀವು ಬರೆದಾಗ ಏನಾಗುತ್ತೆ, ಹೆಚ್ಚಿನ ಅಂಕಗಳು ಸಿಗುತ್ತೆ. ವ್ಯಾಕರಣದಲ್ಲಿ ತಪ್ಪುಗಳಾಗದಂತೆ ಗಮನಿಸಿ, ಗ್ರಾಮರಲ್ಲಿ ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ. ಗಾದೆಗಳು ಮತ್ತು ಸಮಾನಾರ್ಥಕ ಪದಗಳನ್ನು ಪ್ರತಿದಿನ ಅಭ್ಯಾಸ ಮಾಡಬೇಕು. ಒಂದೇ ದಿನಕ್ಕೆ ಬರಲ್ಲ ಅದು. ಸಮಾನಾರ್ಥಕ ಪದಗಳನ್ನು ಏನು ಮಾಡಬೇಕು, ಅನೇಕ ಸಮಾನಾರ್ಥಕ ಪದಗಳು, ಅನೇಕ ಗಾದೆಗಳು ಮತ್ತು ವಿರುದ್ಧಾರ್ಥಕ ಪದಗಳನ್ನು ನೀವು ಏನು ಮಾಡಿ, ಪ್ರತಿದಿನ ಅಭ್ಯಾಸ ಮಾಡಿ. ಪತ್ರ, ಪ್ರಬಂಧ ಸರಿಯಾದ ವಿನ್ಯಾಸವನ್ನು ಅನುಸರಿಸಿ ಬರೆದು ಏನಾಗುತ್ತೆ, ನಿಮಗೆ ಖಂಡಿತ ಉತ್ತಮ ಅಂಕಗಳು ಸಿಗುತ್ತೆ. ಇಂದಿನ ಅಭ್ಯಾಸವೇ ನಾಳೆಯ ಯಶಸ್ಸಿನ ಅಡಿಪಾಯ ಅನ್ನುವಂಥ ಉತ್ತಮವಾದಂಥ ಮೋಟಿವೇಶನ್ ಮಾತಿನಿಂದ ನಾನು ಈ ವಿಡಿಯೋನ ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ. ನನ್ನ ಚಾನಲ್ ನೇಮ್ ರೈಸ್ ಅಪ್ ಮೋಟಿವ್ಸ್, ಲರ್ನ್, ಪ್ರಾಕ್ಟೀಸ್, ಸ್ಕೋರ್ ಹೈ ಅಂಥೇಳಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲ ಅಭ್ಯರ್ಥಿಗಳಿಗೆ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತೇಳಿದ್ರೆ ಇಂಥ ವಿಡಿಯೋಗಳು, ಅನೇಕ ವಿಡಿಯೋಗಳು ಮುಂದೆ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಅದರಿಂದ ಭಾಳಷ್ಟು ಕಲಿಯೋದಕ್ಕೂ ಸಿಗುತ್ತೆ. ಖಂಡಿತ ನಿಮಗೆ ನಿಮ್ಮ ಒಂದು ಎಕ್ಸಾಮಿನೇಷನಲ್ಲಿ ಸಹಾಯ ಆಗುತ್ತೆ ಅಂತ ಹೇಳಿ ನಾನು ಈ ಒಂದು ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡ್ತಾಯಿದ್ದೀನಿ. ಧನ್ಯವಾದಗಳು.